ಯಾಕೆ ಇಲ್ಲೇ ಬಂದು ನೋಡ್ಬೋದಾಗಿತ್ತು? ಆರವಳ್ಳಿ ಬೈರ್ಮಂಗ್ಲ ದೂರ ಐತಾ? ಅವ್ರು ಮಾಡಬೇಕು, ನಾವು ಭೂಮಿನ ಅಕ್ವೈರ್ ಮಾಡ್ಕೋಬೇಕು ಅನ್ನೋದಿದ್ರು ಭೂಮಿ ನೋಡ್ಕೊಂಡು ಹೋಗೋರು. ಅಲ್ಲ ಸೋದರು ಇಲ್ಲಿ ಬರೋಕ್ಕಾಗ್ಲಿಲ್ವಾ? ಬಂದು ಇವಾಗ ಕೇಳೇಳು ನಮ್ಮ ರೈತರನ್ನ ಏನು ಎತ್ತ. ಭೂಮಿ ಕಿತ್ಕೊಳ್ಳೋದ್ರಲ್ಲೇ ಇದ್ದಾರೆ ಹೊರತು ರೈತರಿಗೆ ಯಾವುದು ಉಪಯೋಗ ಅಂತೂ ಮಾಡ್ತಿಲ್ಲ. ಈ 20% ಒಪ್ಲಿಲ್ವಲ್ಲ, ಆ ಜಮೀನೇ ನಮಗೆ ಬಿಟ್ಕೊಟ್ಟು, ನಮ್ಮ ಭೂಮಿ ನಮಗೆ ಬಿಟ್ಕೊಟ್ಬಿಡಿ. ಅಲ್ಲ ಮೇಡಮ್ ಅವರೇ, ನಾವೇನ ಅವನಿಗೆ ನಾವು ಗೃಹಲಕ್ಷ್ಮಿ ಹಾಕ್ರಿ, ನಮಗೆ ನೀವು ಸೌಲಭ್ಯ ಮಾಡ್ರಿ, ನೀವು ಫ್ರೀ ಬಸ್ ಬಿಡ್ರಿ, ನೀವೆಲ್ಲ ನಾವು ಕೇಳ್ಕೊಂಡಿದ್ವಾ? ನೋಡ್ತಾ ನೋಡ್ತಾ ಅದನ್ನ ಕಟ್ ಮಾಡ್ತಾ ಇದ್ರೆ ನಮ್ಮ ಮಕ್ಕಳನ್ನ ಕಟ್ ಮಾಡ್ದಂಗಲ್ವೇ, ನಮ್ಮ ಜೀವನ ಹೋದಂಗಲ್ವೇ? ಅದು ಮಾನವತೆ ಏನೇನ ಇದ್ರೆ ಆ ಅಪ್ಪನ್ಗೆ ಯಾವ ಸೌಲಭ್ಯನೇ ಬೇಕಾಗಿಲ್ಲ. ಆ ಅಪ್ಪಂದು ನಮ್ಮ ಪಾಡ್ ನಮ್ಗೆ ಇರಾಕ್ ಬಿಟ್ಬಿಡ್ರಿ. 10 ಕುಂಟೆ ಜಮೀನು ತಗೊಂಡು ನನ್ನ ಮಗ ಒಬ್ಬ ಅವನಿ 10 ಕುಂಟೆ ಜಮೀನು ತಗೊಂಡು 8 ವರ್ಷ ಆಯಿತು. ಇನ್ನೂ ಬಡ್ಡಿ ಕಟ್ಕೊಂಡು ಸಾಲ ತೀರಿಸ್ಲಿಲ್ಲ. ಇನ್ನೂ ಬಡ್ಡಿ ಕಟ್ಟೋದ್ರೊಳಗೆ ಸಂಘದಲ್ಲಿ ಎತ್ಕೊಳ್ಳೋದು, ಕೂಲಿ ನಾಲಿ ಮಾಡೋದು, ಬಡ್ಡಿ ಕಟ್ಕೊಂಡು ಇನ್ನೂ ಸಾಲ ತೀರಲಿಲ್ಲ. 8 ಕುಂಟೆ ಜಮೀನು ತಗೊಂಡು ಇವತ್ತು ಭೂಮಿ ಇದ್ದರೆ ಇವತ್ತಲ್ಲ ನಾಳೆ ತೀರ್ಸ್ಕೊತೀವಿ. ಇವತ್ತು ಇವಯ್ಯ ಕಿತ್ಕೊಬಿಟ್ರೆ ನಾವು ಯಾತ್ರೊಳಗೆ ತೀರ್ಸೋಣ? ಅಡಿಕೆ ಗಿಡ ಹಾಕಿ ಎಬ್ಬರಿಸಿದ್ದೀವಿ, ಅದೇ ಅಲ್ಲಿ ತೆಂಗಿನ ಮರ, ಬಾಳೆ ಗಿಡ ಹೊಸ ಹಾಕ್ಕೊಂಡಿದ್ದೀವಿ. ಇವಯ್ಯ ಕಿತ್ಕೊಬಿಟ್ರೆ ನಾವು ಯಂತ್ರೊಳಗೆ ಜೀವನ ಮಾಡೋಣ? ಸಾಲ ಯಂತ್ರೊಳಗೆ ತೀರ್ಸೋಣ? ಕೂಲಿ ನಾಲಿ ಮಾಡಿ ಏನೋ ಬಡ್ಡಿ ಪಡ್ಡಿ ಕಟ್ಕೊಂಡು ತೀರಿಸ್ತಾ ಇದ್ದೀವಿ ಸಾಲನ. ಈಗ ನಮ್ಮ ಯಜಮಾನ, ನಮ್ಮ ಅಜ್ಜಿ, ನಾನು 2 ಹೆಣ್ಮಕ್ಳು ಎಲ್ಲ ಜಮೀನಲ್ಲಿ ಹಾಕ್ಕೊಂಡಿದ್ದೀವಿ. ಒತ್ತಾರೆ ಎದ್ದೋಗಿ ನಾನು ಮಕ್ಕಳನ್ನ ಹಾಕಿರೋದಿಲ್ಲಿ, ನಮ್ಮ ಯಜಮಾನನ್ನ ಹಾಕಿರೋದಿಲ್ಲಿ ಅಂತ ಪೂಜೆ ಮಾಡ್ಕೋತೀವಿ. ಆಮೇಲೆ ಎಲ್ಲೋ ಮಾಡ್ಕೊಳ್ಳೋಣ. ಎಲ್ಗೋಗೋಣ? ಎಲ್ಲಿ ನೋಡಕ್ಕೆ ಹೋಗೋಣ? ಎಲ್ಲಿ ಪೂಜೆ ಮಾಡೋಣ? ಅತ್ತೆ ಮಾವನಿಗೆ, ಗಂಡನಿಗೆ, ಮಕ್ಕಳಿಗೆ ಎಲ್ಲ ಎಲ್ಲಿ ಪೂಜೆ ಮಾಡೋಣ? ಹುಡ್ಕಕ್ಕಾಯ್ತದ? ಮಾಡಿಬಿಡ್ತಾರೆ. ಇವತ್ತು ಕಿತ್ಕೊಬಿಟ್ರೆ ಸಾಲ ತೀರ್ಸ್ನಾರ್ದೆ 8 ವರ್ಷದಿಂದ ನನ್ನ ಮಗ ವನವಾಸ ಪಡ್ತಾವನೆ. ಕೂಲಿನಲ್ಲಿ ಮಾಡಿ ಸೀಮೆಸ್ಗಳು ಮಾಡಿಕೊಂಡು, ಹುಲ್ಲಾಕೊಂಡು, ಸೀಮೆಸ್ಗಳು ಮಾಡಿಕೊಂಡು, ಬಡ್ಡಿ ಕಟ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಇವತ್ತು ಬಿಟ್ಕೊಟ್ಬಿಟ್ರೆ ನಮಗೆ ಏನಾಯ್ತದೆ? ನಾವು ಮಾತ್ರ ಬಿಡಲ್ಲ. ನಮ್ಮ ಜಮೀನು ನಮ್ಮದು, ನಮ್ಮ ಹಕ್ಕು ನಮ್ಮದು, ಬಿಡಲ್ಲ ಯಾರೂ. ಅವಯ್ಯ ಏನು ತಿಳ್ಕೊಬಿಟ್ಟವ್, ಈಸ್ಕೊಬಿಡೋಣ ಅಂತ ಎಲ್ಲ ಕಿತ್ಕೊಬಿಡೋಣ. ಬಂದು ನೋಡ್ಲಪ್ಪ, ಇವಾಗ ನೀವು ನೋಡ್ತಾ ಇಲ್ವಾ ನಾವೇನು ಮಾಡ್ತಾ ಯಾರು ಇಲ್ಲಿ? ಏನು ಇವಾಗ ಹಾಲು ಕರಿಬೇಕು ನೋಡಿ, ಇಲ್ಲಿ ಬಂದು ಹಾಲು ಕರಿಬೇಕು, ಒತ್ತಾರೆದು ಹುಲ್ ತರಬೇಕು, ದನಗಳು ಮೇಯಿಸ್ಬೇಕು, ಕಂಡವ್ರ ಮನೆ ಬಡ್ಡಿ ಕಟ್ಟಬೇಕು ಮಾಡಿರೋ ಸಾಳ್ಗಳಿಗೆ. ಇವತ್ತು ಬಿಟ್ಕೊಟ್ಬಿಟ್ಟು ಏನು ಮಾಡೋಣಪ್ಪ? ನಾವು ಬಿಡಲ್ಲ. ಅವಯ್ಯ ಎಷ್ಟೇ ಹೋರಾಡಿದ್ರು ನಾವು ಜಮೀನುಗಳು ಬಿಡಲ್ಲ. ಅದು ಮಾತ್ರ ತಿಳ್ಕೊಬಿಡ್ಲಿ ಅಷ್ಟೇ. ಯಾಕೆ ಇಲ್ಲೇ ಬಂದು ನೋಡ್ಬೋದಾಗಿತ್ತು? ಆರವಳ್ಳಿ ಬೈರ್ಮಂಗ್ಲ ದೂರ ಐತಾ? ಅವ್ರು ಮಾಡಬೇಕು, ನಾವು ಭೂಮಿನ ಅಕ್ವೈರ್ ಮಾಡ್ಕೋಬೇಕು ಅನ್ನೋದಿದ್ರು ಭೂಮಿ ನೋಡ್ಕೊಂಡು ಹೋಗೋರು. ಬರಡು ಭೂಮಿನೇ ಇಲ್ಲ, ವ್ಯವಸಾಯ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ರೈತರು ಅಂತ ನೋಡಿ, ರೈತರ ಕಷ್ಟ ಸುಖ ಎಲ್ಲ ಕೇಳಿ ಕೊಡ್ತೀರಾ ಭೂಮಿನ? ನಾನು ಭೂಮಿ ತಗೊಳ್ಳೋಕ್ಕೆ ಏರ್ಪಾಟ್ ಮಾಡಿದ್ದೀನಿ ಅಂತ ಕೇಳಬೇಕಾಗಿತ್ತು. ಅಲ್ಲ ಸೋದರು ಇಲ್ಲಿ ಬರೋಕ್ಕಾಗ್ಲಿಲ್ವಾ? ಬಂದು ಇವಾಗ ಕೇಳೇಳು ನಮ್ಮ ರೈತರನ್ನ ಏನು ಎತ್ತ, ನಮಗೆ ಜಮೀನು ಮಾಡ್ಕೊತಾ ಇದ್ದೀನಿ ಅಂತ ಕೇಳೇಳು. ಈಗ ಹಾಲು ಕರೀತಾರೆ, ರೇಷ್ಮೆ ಮಡಿಕೊಂಡವ್ರೆ, ತೆಂಗು, ಅಡಿಕೆ ಎಲ್ಲ ಅದೇ. ಅದನ್ನೆಲ್ಲ ಏನವ ಮಾಡೋದು? ನೋಡ್ತಾ ನೋಡ್ತಾ ಅದನ್ನು ಕಟ್ ಮಾಡ್ತಾ ಇದ್ರೆ ನಮ್ಮ ಮಕ್ಕಳನ್ನ ಕಟ್ ಮಾಡ್ದಂಗಲ್ವೇ, ನಮ್ಮ ಜೀವನ ಹೋದಂಗಲ್ವೇ? ಅದು ಇಷ್ಟೆಲ್ಲ ಮಾಡಿಕೊಂಡು ರೈತರು ಏನೋ ಒಕ್ಕಲೆಬ್ಬರ್ಸಕ್ಕೆ ನಿಂತವ್ರಲ್ಲ ಜಮೀನುಗಳ, ಅವ್ರ ರೈತರಲ್ವೇ ಅವರು? ಅವ್ರು 89 ಕೋಟಿ ಆಸ್ತಿ ಇಲ್ಲ ಅವರೇ. ನಮ್ಗೆ ರೈತರಿಗೆ 1 ಕೋಟಿಗೂ ಬೇಡ, ಅವ್ರು ಕೊಡೋದು ನಮ್ಗೆ ದುಡ್ಡು ಬೇಡ. ನಾವೇನು ಬಸ್ಗೆ ಹೋಗ್ತಾನೆ ಇರಲಿವೆ ಹಿಂದೆ ಎಲ್ಲ. ಅವ್ರು 2,000 ರೂಪಾಯಿ ನೋಡ್ಕೊಂಡಿದ್ದೇವೆ ನಾವು. ಈ ಬಸ್ ಚಾರ್ಜ್ ಇಲ್ಲದೆ ಹಂಗೆ ಇದ್ವಿ. ಎಲ್ಲ ಬಸ್ ಚಾರ್ಜು ಬೇಡ, ಅವ್ರು 2,000 ರೂಪಾಯಿ ಹಾಕೋದು ಬೇಡ, ನಮ್ಗೆ ಯಾವುದು ಬೇಡ. ನಮ್ಮ ಭೂಮಿ ನಮಗೆ ಬಿಟ್ಕೊಡ್ಲಿ. ಎಷ್ಟು ಅಷ್ಟಾಗ್ಲನ ಇಷ್ಟಾಗ್ಲನ 1 ಎಕರೆ 1.5 ಎಕರೆ ಮಡಿಕೊಂಡಿರೋ, 3/4 ಎಕರೆ ಮಡಿಕೊಂಡಿರೋರೆ ಜೀವನ ಮಾಡ್ತಾರೆ. ಅದನ್ನೇ ನಂಬ್ಕೊಂಡು ಜೀವನ ಮಾಡೋರು ಎಲ್ಲಿಗೆ ಹೋಗ್ತಾರವ ಇವಾಗ ಹೇಳಿ? ಅದಕ್ಕೆ ಇದಕ್ಕೆ ನಮ್ಮ ಭೂಮಿ ನಾವು ಕೊಡಲ್ಲ. ನಮ್ಮ ಭೂಮಿ ನಮ್ಮ ಕೇಳದೆ ಮಾಡದೆ ಮಾಡ್ತಾವ್ರೆ. ಇವರು ಬರಲಿಲ್ಲ, ನಮ್ಗೆ ಬರಲ್ಲ, ಇವ್ರಿಗೆ ಬರಲ್ಲ. ಯಾವುದೋ ತುಂಬ ಜನಕ್ಕೆ ಅಂದರೆ ಮಂಡ್ಲಳ್ಳಿ ದೊಡ್ಡಿ, ಒಡೇರಹಳ್ಳಿ, ಕೆಂಪೈನಪಾಳ್ಯ 3 ಬಂದವೆ ಅಂತ ಬೆಳಗ್ಗೆನೂ ನ್ಯೂಸಲ್ಲಿ ಹೇಳ್ತಿದ್ರು. ಇಲ್ಲಿದು ಯಾವುದು ಸುತ್ತ ಬರಲಿಲ್ಲ, ಇಲ್ಲಿ ಯಾವುದು ಬರಲ್ಲ. ಆಮೇಲೆ ಏನೋ ಒಬ್ರು ನೋಡಿ ಮಾಡ್ಕೋತಾರೋ ಏನೋ ಅದು ಗೊತ್ತಿಲ್ಲ. ನೋಡವ, ಇಷ್ಟೆಲ್ಲ ನಮ್ಮ ಭೂಮಿ ಮಾತ್ರ ಕೊಡಲ್ಲ. ಅವರು 3 ಕೋಟಿ 5 ಕೋಟಿ 10 ಕೋಟಿ ಕೊಡ್ತೀವಿ ಅಂದರೆ ನಾವು ಭೂಮಿ ಕೊಡಲ್ಲ.
ನಮಸ್ತೆ, ಹೇಗಿದ್ದೀರಾ ಅಂತ ಕೇಳೋಕೆ ನಂಗೆ ಬೇಜಾರು. ಯಾಕೆಂದ್ರೆ ನನಗೆ ಅರ್ಥ ಆಗ್ತಿದೆ ಇಲ್ಲಿನ ಪರಿಸ್ಥಿತಿ, ಒಬ್ಬೊಬ್ರು ಹೆಂಗ್ ಮಾತಾಡ್ತಿದ್ದಾರೆ ಅಂತ. ಇಷ್ಟು ನೆಮ್ಮದಿಯಾಗಿ ಚೆನ್ನಾಗೇ ಇದ್ವಿ, ಈಗ ನೆಮ್ಮದಿ ಇಲ್ಲ. ಭೂಮಿ ಬಾಗೆಲ್ಲೇ ನೆಮ್ಮದಿ ಹೊಂಟೋಗಿದೆ. ಭೂಮಿ ಕಿತ್ಕೊಳ್ಳೋದ್ರಲ್ಲೇ ಇದ್ದಾರೆ ಹೊರತು ರೈತರಿಗೆ ಯಾವುದು ಉಪಯೋಗ ಅಂತೂ ಮಾಡ್ತಿಲ್ಲ. ರೈತರಿಗೆ ಏನು ಉಪಯೋಗ? ಎಲ್ಲರೂ ರೈತರು ಬೆನ್ನೆಲುಬು, ದೇಶದ ಬೆನ್ನೆಲುಬು ರೈತರು ಅಂತ ಹೇಳ್ತಾರೆ. ಆದರೆ ಇದ್ರಲ್ಲಿ ನಾವು ಬರ್ತಾ ಇರೋದು ನೋಡಿದ್ರೆ ಭೂಮಿ ಭೂಸ್ವಾಧೀನ ಅನ್ನೋ ಇದ್ರಲ್ಲೇ ಅದು ರೈತರ ದೇಶದ ಬೆನ್ನೆಲುಬು ಅನ್ನೋದು ಹೊಂಟೋಗಿದೆ. ಇವಾಗ ಏನಿದ್ರು ರೈತರು ಭೂಮಿ ಕಿತ್ಕೊಳ್ಳೋದೇ ಹೊರತು ರೈತರಿಗೆ ಉಪಯೋಗ ಏನು ಮಾಡ್ತಿಲ್ಲ. ಈಗ ಎಲ್ಲೋದ್ರೂ 80% ಒಪ್ಪಿಟ್ಟಿದ್ದಾರೆ, 80% ಒಪ್ಪಿಟ್ಟಿದ್ದಾರೆ. ಈ 20% ಒಪ್ಪಲಿಲ್ವಲ್ಲ, ಆ ಜಮೀನೇ ನಮಗೆ ಬಿಟ್ಕೊಟ್ಟು, ನಮ್ಮ ಭೂಮಿ ನಮಗೆ ಬಿಟ್ಕೊಟ್ಬಿಡಿ. ಎಷ್ಟು 20% ಒಪ್ಪಲಿಲ್ಲ ರೈತರು, ಅವ್ರದ್ದಾದ್ರೂ ಇದು ಭೂಮಿನ ಬಿಟ್ಕೊಡ್ಲಿ ಅಂತ ಕೇಳ್ಕೊತೀವಿ ಮೇಡಮ್. ಈಗ ಪ್ರತಿನಿತ್ಯ ಈ ಹೋರಾಟಗಳಾಗ್ತಾನೆ ಇದಾವೆ. ಹೌದು. ಕುಮಾರಸ್ವಾಮಿ ಆಗಿರ್ಬೋದು, ಬೇರೆ ಬೇರೆ ಪಕ್ಷದವರು ಸಪೋರ್ಟ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂನು ರೈತರು ಇಷ್ಟು ಅನ್ಯಾಯ ಮಾಡಬೇಡಿ ಅಂತ ಬೇಡ್ಕೊಳ್ತಾ ಇದ್ರೂನು ಹಠ ಬಿಡ್ತಾ ಇಲ್ಲ ಅಂತ ಅಂದ್ರೆ ಮುಂದೆ ನಿಮಗೆ ಏನ್ ಅನ್ಸುತ್ತೆ? ಅಂದ್ರೆ ನಿರೀಕ್ಷೆ ಇದೆಯಾ ಹಠ ಬಿಡ್ತಾರೆ, ನಮ್ಮ ಪಾಲಿಗೆ ಬಿಡ್ತಾರೆ ಅಂತ? ನಮ್ಗಿಷ್ಟು ನಾವು ಅನುಭವಿಸಿದೀವಿ, ಅವ್ರಿಗೂ ನಾವು ಮುಂದೆ ಗೊತ್ತಾಗುತ್ತೆ. ಮತ್ತೆ ಇದು ರೈತರ ಭೂಮಿ, ನಮಗೂ ನಾವು ಪ್ರಾಣ ಬಿಟ್ಟರೆ ಯಾವತ್ತೂ ನಮ್ಮ ಭೂಮಿ ಬಿಟ್ಕೊಡಲ್ಲ, ಅದಂತೂ ನಿಜ. ಇಷ್ಟು ರೈತರ ಬಗ್ಗೆ ಅವ್ರು ತಿಳ್ಕೊಂಡಿದ್ರೆ ಇಷ್ಟಕ್ಕೆ ಬಿಟ್ಟು ಅವರು ಒಳ್ಳೇದು ಅನ್ನಿಸ್ಕೊಂಡ್ರೆ ಸಾಕು. ಅವರು CM ಸ್ಥಾನದಲ್ಲಿ ಇದ್ದಾರೆ ಇವಾಗ, ಅವ್ರಿಗೆ ಯಾರು ಏನು ಅನ್ನಂಗೂ ಇಲ್ಲ, ಅವರು ಏನು ಮಾತಾಡೋಂಗಿಲ್ಲ. ಎಷ್ಟು ಒಳ್ಳೇದು ಮಾಡಬೇಕು ಅಷ್ಟು ಒಳ್ಳೇದು ಮಾಡ್ಕೊಂಡು ಈ ಭೂಮಿ ನಮ್ಮ ಕೈ ಬಿಡ್ಲಿ ಅಂತ ಕೇಳ್ಕೊತೀವಿ. ಗೃಹಲಕ್ಷ್ಮಿ ಯೋಜನೆ ಬಂದಾಗ್ಲಿಂದ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ಅನ್ನೋ ಆರೋಪ ಕೂಡ ಇತ್ತು. ಈಗ ಬೇರೆ ಈ ತರ ಮಾಡ್ತಿದ್ದಾರೆ. ಸೊ ಮುಂದಕ್ಕೆ ಅದು ಕಂಟಿನ್ಯೂ ಆಗುತ್ತೆ ಅಂತ ಅನ್ಸುತ್ತೆ? ಅಲ್ಲ ಮೇಡಮ್ ಅವರೇ, ನಾವೇನನ್ನ ಅವನಿಗೆ ನಾವು ಗೃಹಲಕ್ಷ್ಮಿ ಹಾಕ್ರಿ, ನಮಗೆ ನೀವು ಸೌಲಭ್ಯ ಮಾಡಿರಿ, ನೀವು ಫ್ರೀ ಬಸ್ ಬಿಡ್ರಿ, ನೀವೆಲ್ಲ ನಾವು ಕೇಳ್ಕೊಂಡಿದ್ವಾ? ಅವತ್ತೆಲ್ಲ ನೀವೇ ತಾನೇ ನಮ್ಮ ಅಕೌಂಟ್ ಹುಡುಕಿ ನೀವೇ ತಾನೇ ಹಾಕಿದ್ದು. ಇವತ್ತು ತಿರ್ಗಾ ಸಿದ್ದರಾಮಯ್ಯ ಅಡಿಕಿಡಿತ್ಲೆ ತಿರ್ಗಾ ಫಿಲ್ಟ್ರ್ ಮಾಡಿ ನಾನು ಹೊಸ್ದಾಗಿ ಮಾಡ್ತೀನಿ ಅಂತ ಹೇಳ್ತಾನಲ್ಲ, ಅವ್ನಿಗೆ ಯಾವ ಅಭಿವೃದ್ಧಿನೂ ಬೇಕಾಗಿಲ್ಲ. ನಮಗೆ ಅವನು ಫ್ರೀ ಬಸ್ಸು ಬೇಕಾಗಿಲ್ಲ, ಅವ್ನು ಫ್ರೀ 2000 ಹಾಕೋದು ಬೇಕಾಗಿಲ್ಲ. ನಮ್ಮ ಭೂಮಿ, ನಮ್ಮ ರೈತರ ಭೂಮಿ 1 ಎಕರೆ ಇರ್ಬೋದು, ಅರ್ಧ ಎಕರೆ ಇರ್ಬೋದು, 3/4 ಎಕರೆ ಇರ್ಬೋದು, ನಮಗೆ ಬಿಟ್ಕೊಟ್ಬಿಟ್ಟು ಹೊಂಟೋದ್ರೆ ಸಾಕು ಮೇಡಮ್ರೆ. ನೋಡಿರಿ, ನಾವು ಅಲ್ಲಿ 2 ಕೋಟಿ ಕೊಡ್ಬೋದು. ಅವನು ಇದೇ ಬೈರ್ಮಂಗಲದಲ್ಲಿ ಒಂದು ಸೈಟ್ ತೆಗೆದು ಮನೆ ಕಟ್ಟೋಕ್ಕಾಗಲ್ಲ ನಾವು. ನಾವು ನೆಮ್ಮದಿಯಾಗಿದ್ದೀವಿ. ಇಲ್ಲಿ ಎಷ್ಟೋ ಜನ 10 ಕುಂಟೆಗೆ 20 ಕುಂಟೆಗೆ ಹುಲ್ಲಾಕಿ ಎಷ್ಟು ಹಾಲು ಹಾಕ್ತಾವ್ರು ಗೊತ್ತಾ? 6 ಲಕ್ಷ ಲೀಟ್ರ್ ಹಾಲು ಹೋಗುತ್ತೆ. ನಾವು ರೈತರು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ. ನಾವು ಈಗ ಆಚೆ ಕಡೆ ಹೋಗಿ ನಾವು ಫ್ಯಾಕ್ಟ್ರಿ ಜೀವನ ಮಾಡೋಕ್ಕಾಗುತ್ತಾ? ಆ ಅಪ್ಪನಿಗೆ ಏನೇನೋ ಒಂದು ಕಿಂಚಿತ್ತು ಮಾನವತೆ ಏನೇನೋ ಇದ್ದರೆ ಆ ಅಪ್ಪನಿಗೆ ಯಾವ ಸೌಲಭ್ಯನೇ ಬೇಕಾಗಿಲ್ಲ. ಆ ಅಪ್ಪಂದು ನಮ್ಮ ಪಾಡು ನಮ್ಮ ಇರಾಕ್ ಬಿಟ್ಬಿಡ್ರಿ. ಇದು ಈಗ ಹೇಳ್ತೀನಿ, ಇದೇ ಇದರಲ್ಲಿ 300 ಎಕರೆ ಮಗಳ ಹೆಸ್ರಿಗೆ ಮಾಡಿದ್ದಾನೆ ಅಯ್ಯಪ್ಪ. ಯಾರು DK ಸರ್ 300 ಎಕರೆ ಮಗಳೇ. ನಮ್ಗೇನು 300 ಎಕರೆ 200 ಎಕರೆ ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಅರ್ಧ ಎಕರೆ 1 ಎಕರೆ. ಅವ್ನು ಉಳಿಸ್ಕೊಟ್ಬಿಟ್ರೆ ಅವ್ನು ಯಾವ ಸೌಲಭ್ಯನೂ ನಮ್ಗೆ ಬೇಕಾಗಿಲ್ಲ. ನಾವು ರೈತರು ಬೇಕಾದ್ರೆ ಆಯಪ್ಪನಿಗೆ ಅವ್ನು ಹಾಕ್ತಾವನಲ್ಲ 2,000, ನಾವೇ 5,000 ಕೊಟ್ಬಿಡ್ತೀವಿ. ಅವ್ನು ನಮ್ಮ ಭೂಮಿ ನಮ್ಗೆ ಬಿಟ್ಬಿಡ್ರಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.